ನಮ್ ಹೆಣ್ಮಕ್ಳಿಗೆ ಒಂದು ಬೆಸ್ಟ್ ಅವಕಾಶ ಸಿಕ್ಕೈತಿ. ಯಾರಿಗೆ ಬ್ಯೂಟಿಫುಲ್ ಡಿಸೈನ್ ಇರೋ ಬ್ಲೌಸ್ ಹಾಕೊಳಕ್ ಇಷ್ಟ ಆಗಲ್ಲ ಹೇಳ್ರಿ. ನಮ್ ಹೆಣ್ಮಕ್ಳಿಗೆ ಪ್ರೋಗ್ರಾಮ್ ಮತ್ ಯಾವ್ದಾರ ಫಂಕ್ಷನ್ ಬಂತು, ಮದ್ವಿ ಬಂತು ಅಂದ್ರ ಚಂದ ರೆಡಿ ಆಗೋದಂದ್ರ ಬಹಳ ಖುಷಿ. ಆ ಖುಷಿನ ಒದಗಿಸುವಂತ ಆ ವರ್ಕ್ ಮಾಡುವಂತ ಹೆಣ್ಮಕ್ಳು ಇದಾರಲ್ಲ, ಅದು ಬೆಸ್ಟ್ ಅವಕಾಶ ಐತಿ. ನೀವು ಆರಿ ವರ್ಕ್ ಕಲ್ತೀರಿ, ಬಟ್ ಮನ್ಯಾಗ ಅಷ್ಟೇ ಮಾಡ್ತೀರಿ. ಆರಿ ವರ್ಕ್ ಕ್ಲಾಸಸ್ ತಗೊಳಕತ್ತೀರಿ, ನೀವು ಅದ್ರಾಗ ಎಕ್ಸ್ಪರ್ಟ್ ಅದೀರಿ ಅಂತ ಅನಿಸ್ತೈತಿ. ಬರ್ರಿ ಜಲ್ದಿ ಈ ನಂಬರ್ ಕೆಳಗ್ ಕೊಟ್ಟಿರೋ ನಂಬರ್ ರಿಜಿಸ್ಟ್ರೇಷನ್ ಮಾಡಿ ಕಾಂಪಿಟೇಷನ್ ಆಗಿ ಭಾಗವಹಿಸ್ರಿ. ಇದ್ರಾಗ ನಿಮಗೆ ಕ್ಯಾಶ್ ಪ್ರೈಸಸ್ ಸಿಗ್ತೈತಿ, ಪ್ಲಸ್ ನಿಮಗೆ ರಿಕಗ್ನಿಷನ್ ಸಿಗ್ತೈತಿ, ನಿಮಗೆ ಅವಾರ್ಡ್ಸ್ ಕೊಡ್ತಾರ, ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರ, ಮೆಡಲ್ ಕೊಡ್ತಾರ. ಈ ಅವಾರ್ಡ್ಸ್ ನಿಮಗ ನೋಬಲ್ ವರ್ಲ್ಡ್ ರೆಕಾರ್ಡ್ ಕಡೆ ಸಿಗ್ತೈತಿ. ಇಂಡಿಯನ್ ಆರಿ ವರ್ಕರ್ ಫೆಡರೇಷನ್ ಅವರು ಆರ್ಗನೈಸ್ ಮಾಡ್ತಿದ್ದಾರೆ. It is approved by Government of India and it is affiliated to Indian Art and Culture Federation. ಚೀಫ್ ಗೆಸ್ಟ್ ಗಳಾಗಿ ಡಾಕ್ಟರ್ ಅರವಿಂದ್ ಲಕ್ಷ್ಮೀನಾರಾಯಣ್ ಸರ್, ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಆರಿ ವರ್ಕರ್ ಅಂಡ್ ಸ್ಟೇಟ್ ಸೆಕ್ರೆಟರಿ ಕೀರ್ತನ ಮ್ಯಾಮ್ ಬಂದಿರ್ತಾರೆ. ವಿಜಯಪುರದ ಸೆಕ್ರೆಟರಿ ಆದ ಸುವರ್ಣ ಪಿ ಸಿಂದಗಿ ಮೇಡಮ್ ಅವರು ನಮ್ಮ ಈ ಬಿಜಾಪುರ್ನಾಗ ಫಸ್ಟ್ ಟೈಮ್ ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅವ್ರು ಬರೀ ಆ ಆರಿ ವರ್ಕ್ ನ ಹಾಬಿಯಾಗಿ ಇಟ್ಕೊಳ್ಳಿಲ್ಲ ಅಥವಾ ಅದನ್ನ ಬಿಸ್ನೆಸ್ ಆಗಿ ಇಟ್ಕೊಳ್ಳಿಲ್ಲ, ಅವ್ರು ಅದನ್ನ ಮುಂದಕ್ಕೆ ಒಯ್ದು ಸಾಧಿಸಿ ತೋರಿಸಿದ್ದಾರೆ. ಅವರಿಗೂ ನೋಬಲ್ ವರ್ಲ್ಡ್ ರೆಕಾರ್ಡ್ ಕಡೆಯಿಂದ ಅವಾರ್ಡ್ ಸಿಕ್ಕಿದೆ. ಬೆಸ್ಟ್ ಆರಿ ಇನ್ಸ್ಟಿಟ್ಯೂಟ್ ಅಂಡ್ ಕಲಾಶ್ರೀ ಅವಾರ್ಡ್, ಆಲ್ಸೋ ಬೆಸ್ಟ್ ಆರಿ ಟೀಚರ್ ಅಂತ ಅವಾರ್ಡ್ ಸಿಕ್ಕಿದೆ. ಈ ಆರಿ ವರ್ಕ್ ಅಷ್ಟೇ ಅಲ್ಲ, ಟೈಲರಿಂಗ್ ಒಳಗ, ಕ್ರೋಶೆ ವರ್ಕ್ ಒಳಗ ಅಥವಾ ಮೆಹಂದಿ ಒಳಗನು ಕಾಂಪಿಟೇಷನ್ಸ್ ಇರ್ತಾವು. ನಿಮಗೆ 1.5 hour ಟೈಮ್ ಕೊಟ್ಟಿರ್ತಾರ. ನಿಮ್ದ ಓನ್ ಮಟೀರಿಯಲ್ಸ್ ತಗೋಬೇಕು. ಮತ್ತೆ 10th February ರಿಜಿಸ್ಟ್ರೇಷನ್ ಕ್ಲೋಸ್ ಆಗ್ತೈತಿ. ಈ ಕಾಂಪಿಟೇಷನ್ ಒಂದ್ ಥೀಮ್ ಐತಿ, ಶಿ ಶೈನ್ ಅಂತ ಹೇಳಿ. ಶಿ ಶೈನ್ ಅಂದ್ರ ಅವಳು ಬೆಳಗುತ್ತಾಳೆ ಅನ್ನೋ ಒಂದು ಥೀಮ್ ನಾಗ ಕಾಂಪಿಟೇಷನ್ ಇರ್ತೈತಿ. ಆ ಥೀಮ್ ಮೇಲೆ ನೀವು 1.5 ತಾಸನ ನಿಮ್ಗೆ ಆರ್ಟ್ ನ ಎಕ್ಸಿಬಿಟ್ ಮಾಡ್ಬೇಕು. ಇದರದ ವೆನ್ಯೂ ಬಂದ್ಬಿಟ್ಟು ಎಲ್ಲೈತಪ್ಪ ಅಂದ್ರ ಕೃಪಾ ಕೌಶಲ್ಯ ಅಭಿವೃದ್ಧಿ ಸಂಸ್ಥೆ, ಗಚ್ಚಿನಕಟ್ಟಿ ಕಾಲನಿದಾಗ ಬಿಜಾಪುರ್ನಾಗ ಐತಿ. ಕೆಳಗೆ ಕೊಟ್ಟಿ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ರಿ.